ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಕ್ರಿಕೆಟಿಂಗ್ ಟಾಪ್ ಸ್ಟೋರೀಸ್. ಮಗ, ನಿನ್ನೆ ನಡೆದಂಥ ಇಂಡಿಯಾ ವರ್ಸಸ್ ನ್ಯೂಜಿಲೆಂಡ್ ಫಸ್ಟ್ ODI ಮ್ಯಾಚ್ ಯಾವ ಥರ ಥ್ರಿಲ್ಲಿಂಗ್ ಆಗಿದೆ ಅಂದರೆ ಕ್ರೇಜಿ ಅಂತಲೇ ಹೇಳ್ಬೋದು. ಕೊನೆ ಮೂಮೆಂಟ್ ಅವರು ಇವರೇ ಗೆಲ್ತಾರೆ ಇವರೇ ಸೋಲ್ತಾರೆ ಅಂತ ಹೇಳೋಕ್ಕಾಗ್ತಿಲ್ಲ ಗೈಸ್. ಆ ಥರ ಒಂಥರ ಟೆನ್ಷನ್ ಬಂತಾರಲ್ಲ, ಹಾಟ್ ಬೆಂಚ್ ಮೇಲೆ ಕೂತಿದ್ವಲ್ಲ ಆ ಥರ ಕೂತಿದ್ದೆ ನಾನಂತೂ, ಯಾರು ಗೆಲ್ತಾರಪ್ಪ ಅಂತ. ಅಷ್ಟು ಕ್ರೇಜಿ ಆಗಿತ್ತು. ಯಾಕೆಂದರೆ ಲಾಸ್ಟ್ ಮೂಮೆಂಟಲ್ಲಿ ವಾಷಿಂಗ್ಟನ್ಗೆ ಇಂಜುರಿ ಬೇರೆ ಆಗೋಗಿತ್ತು. ಏನಪ್ಪ ಮಾಡ್ತಾರೆ ಅವರು, ರನ್ ಬೇರೆ ಓಡೋಕ್ಕಾಗ್ತಾ ಇಲ್ಲ. ಬಾಲ್ ಟು ಬಾಲ್ ಏನಿತ್ತು, ಟೆನ್ಷನ್ ಇರಲಿಲ್ಲ. ಆದರೆ ಯಾವ ಥರ ಫಿನಿಶ್ ಮಾಡ್ತಾರೆ, ಮೈನ್ ಫಿನಿಶಿಂಗ್ ಮಾಡೋದಲ್ವಾ ಮುಖ್ಯ. ಎಂಡ್ ಆಫ್ ದ ಡೇ ಏನು ರಿಸಲ್ಟ್ ಬಂತು ಅನ್ನೋದು ಮುಖ್ಯ ಆಗಿರುತ್ತೆ ಗೈಸ್. ಓಕೆ, ಫಸ್ಟಿಂದ ಬರೋದಾದರೆ ಗೈಸ್, ನಾನು ಹೇಳಿರಲಿಲ್ವಾ ಲಾಸ್ಟ್ ವಿಡಿಯೋದಲ್ಲಿ 100% ಹೇಳಿದ್ದೆ. ನಾನು ಹೇಳಿರೋಂಥ ಈ 3 ಪ್ರಿಡಿಕ್ಷನ್ 100% ವರ್ಕ್ ಆಗಿದೆ ಅಂತ ಹೇಳ್ಬೋದು. ನಾನು ಬೇಕಾದ್ರೆ ನಿಮ್ಗೆ ಅಷ್ಟೊಂದು ಡೌಟ್ ಇದೆ, ನಾನು ಲಾಸ್ಟ್ ವಿಡಿಯೋದಲ್ಲಿ ಹೋಗಿ ನೋಡಿ. ಏನೇನು ಹೇಳಿದ್ನಪ್ಪ ಅಂದರೆ ಟಾಸ್ ಪಕ್ಕ ಗೆಲ್ತಾರೆ ಇಂಡಿಯಾದವರು ಅಂತ ಹೇಳಿದ್ದೆ, ಮತ್ತು ಫೀಲ್ಡಿಂಗ್ ವಿಚಾರದಲ್ಲೂ ಹೇಳಿದ್ದೆ. ನೆಕ್ಸ್ಟು ವಿರಾಟ್ ಕೊಹ್ಲಿ ಇಲ್ಲ ಅಂದರೆ ರೋಹಿತ್ ಶರ್ಮಾ ಇಬ್ಬರೊಬ್ಬರು 50+ ಹೊಡೆದೇ ಅಂತ ಹೇಳಿದೆ. ಈ 3 ಪ್ರಿಡಿಕ್ಷನ್ 100% ವರ್ಕ್ ಆಗಿದೆ ಅಂತಲೇ ಹೇಳ್ಬೋದು. ಓಕೆ ಗೈಸ್, ಸ್ಟಾರ್ಟಿಂಗಿಂದ ಬರೋದಾದರೆ ಇಂಡಿಯಾದವರು ಟಾಸ್ ಗೆದ್ದು ನ್ಯೂಜಿಲೆಂಡ್ಗೆ ಫಸ್ಟ್ ಬ್ಯಾಟಿಂಗ್ ಆಡಕ್ಕೆ ಬಿಡ್ತಾರೆ. ಅದರಲ್ಲಿ ಸ್ಟಾರ್ಟಿಂಗಲ್ಲಿ ಡೆವೆನ್ ಕಾನ್ವೆನು ಮತ್ತು ನಿಕೋಲಸ್ ಇಬ್ಬರು ಆಡ್ತಿರೋದು ನೋಡಿದ್ರೆ ಪಕ್ಕ 350+ ಹೊಡಿತಾರೆ. ಯಾವ ಥರ ತೊಗೊಂಡೋಗ್ತಾರೆ ಅಂತ ನಂಗೆ ಗೊತ್ತಿರಲಿಲ್ಲ. ಯಾಕೆಂದರೆ ಇಬ್ಬರು ಆ ಥರ ಒಂದೇ ಕನ್ಸಿಸ್ಟೆಂಟಾಗಿ ಆಡ್ಕೊಂಡು ಹೋಗ್ತಾಯಿದ್ರು. ಬಾಲು ವೇಸ್ಟ್ ಮಾಡ್ತಾರೆ ಅಂತ ಕನ್ಸಿಸ್ಟೆಂಟ್ ರನ್ನೇ ಬಾಲಲ್ಲಿ ರನ್ನ ಮೂವ್ ಮಾಡ್ಕೊಂಡು ರನ್ ರೇಟ್ನ ಅಪ್ ಮಾಡ್ಕೊಂಡು ಹೋಗ್ತಾಯಿದ್ರು ಗೈಸ್ ಇವರಿಬ್ಬರು. ಆ ಮೂಮೆಂಟಲ್ಲಿ ಹರ್ಷಿತ್ ರಾಣಾನು ಮತ್ತು ಸಿರಾಜ್ ಇಬ್ಬರು ಬಂದ್ಬಿಟ್ಟು ಯಾವ ಥರ ಇಬ್ಬರು 3 ಜನ ವಿಕೆಟ್ ಎತ್ತಾರೆ ಅಂದರೆ ಸಖತ್ತಾಗಿ ಅಂತಲೇ ಹೇಳ್ಬೋದು. ಇದರಲ್ಲಿ ಕರ್ನಾಟಕದ ಪ್ಲೇಯರ್ ಪ್ರಸಿದ್ಧ ಕೃಷ್ಣ ಅವರು ಕೂಡ ಬಂದು ಕಮ್ಬ್ಯಾಕ್ ಮಾಡಿ 2 ವಿಕೆಟ್ ತೆಕ್ಕೊಡ್ತಾರೆ ಇಂಡಿಯಾದವ್ರಿಗೆ. ಮತ್ತು ಸೆಂಟ್ರಲ್ಲಿ ಅಂದರೆ ಮಿಡಲಲ್ಲಿ ನ್ಯೂಜಿಲೆಂಡ್ ಪರ ಡ್ಯಾರೆಲ್ ಮಿಚೆಲ್. ಇಂಡಿಯಾಗೆ ಯಾವ ಟೈಮಲ್ಲಾದರೂ ಅಷ್ಟೇ ಇವರೇ ಬಂದು ಸ್ವಲ್ಪ ಥ್ರೆಟ್ಟಾಗಿರ್ತಾರೆ ಇಂಡಿಯನ್ ಬೌಲರ್ಸ್ಗಳಿಗೆ. ಯಾಕೆಂದರೆ ಇವರು ಫಾರ್ಮಲ್ಲೇ ಇರೋದಿಲ್ಲ. ಆದರೆ ಇಂಡಿಯಾ ಕಡೆ ಬಂದು ಎಲ್ಲ ಬ್ಯಾಟ್ಸ್ಮನ್ಗಳು ಅಷ್ಟೇ ಗೈಸ್, ಯಾರು ಫಾರ್ಮಲ್ಲಿ ಇರೋರು ಇಂಡಿಯಾ ಅಂತ ಬಂದರೆ ಸಾಕು ಫಾರ್ಮ್ ಬಂದುಬಿಡ್ತಾರೆ. ಓಕೆ, ಫೈನಲಾಗಿ ಡ್ಯಾರೆಲ್ ಮಿಚೆಲ್ ಅವರು 84 ರನ್ನಿಂಗಿಂದ ಟೋಟಲಾಗಿ ನ್ಯೂಜಿಲೆಂಡರು 50 ಓವರ್ ಕಂಪ್ಲೀಟ್ ಮಾಡಿಕೊಂಡು 8 ವಿಕೆಟ್ ಕಳ್ಕೊಂಡು 300 ರನ್ನ ಹೊಡಿತಾರೆ. ನೆಕ್ಸ್ಟ್ ಸೆಕೆಂಡ್ ಇನ್ನಿಂಗ್ಸ್ ಬರೋದಾದರೆ ಇಂಡಿಯಾದವರು ಒಂಥರ ಸಾಲಿಡಾಗೆ ಓಪನ್ ಮಾಡಿದ್ದು ರೋಹಿತ್ ಶರ್ಮಾ ಮತ್ತು ಗಿಲ್ಲು. ಆದರೆ ರೋಹಿತ್ ಶರ್ಮಾ ಯಾವುದೋ ಒಂದು ರಾಂಗ್ ಶಾಟ್ ಚೂಸ್ ಮಾಡಿ ಔಟಾಗಿ ಹೋಗ್ತಾರೆ. ನೆಕ್ಸ್ಟು ಶುಭ್ಮನ್ ಗಿಲ್ಲು ಫಾರ್ಮಿಲ್ಲ ಅಂತ ಹೇಳ್ತಾಯಿದ್ರು, 50+ ಹೊಡೆದಿದ್ದಾರೆ. ಮತ್ತು ಕಿಂಗ್ ಕೊಹ್ಲಿ ಗೈಸ್, ನಾವು ಕ್ರೇಜಿ ಅಂತಲೇ ಹೇಳ್ಬೋದು. ಸ್ವಲ್ಪ ತಾಳ್ಮೆಯಿಂದ ಇದ್ದಿದ್ರೆ, ಅಂದರೆ ಅವರು ಚೆನ್ನಾಗೇ ಆಡ್ತಾಯಿದ್ರು. ಆದರೆ ಬ್ರೇಸ್ವೆಲ್ ಅವರು ಒಂದು ಕ್ಯಾಚ್ ಹಿಡ್ಬಿಟ್ರಲ್ಲ ವಿರಾಟ್ ಕೊಹ್ಲಿ ಅವ್ರದ್ದು, ಸ್ವಲ್ಪ ಎಲ್ಲೋ ಒಂದು ಫಾಲ್ ಡೌನ್ ಆಗೋಯ್ತು ಅಂತಲೇ ಹೇಳ್ಬೋದು. ಇನ್ನೊಂದು 7 ರನ್ ಹೊಡೆದಿದ್ರೆ ಪಕ್ಕ 54ನೇ 100 ಕಂಪ್ಲೀಟ್ ಮಾಡ್ತಾಯಿದ್ರು ಅಂತ ನನಗನ್ಸುತ್ತೆ. ಆಮೇಲೆ 28,000 ಇಂಟರ್ನ್ಯಾಷನಲಲ್ಲಿ ಸೆಕೆಂಡ್ ಹೈಯೆಸ್ಟ್ 28,038 ರನ್ನೇನೋ ಹೊಡಿತಾರೆ. ಸೆಕೆಂಡ್ ಹೈಯೆಸ್ಟ್ ಇಂಡಿವಿಜುವಲ್ ರನ್ ಗೆಟರ್ ಆಗ್ತಾರೆ ವಿರಾಟ್ ಕೊಹ್ಲಿ ಅವರು. ನನಗಂತೂ ವಿರಾಟ್ ಕೊಹ್ಲಿ ಒಂದೊಂದು ಮ್ಯಾಚ್ ಆಡ್ತಾಯಿದ್ರೆ ಆಟೋಮೆಟಿಕ್ಕಾಗಿ ರೆಕಾರ್ಡ್ಗಳು ಅಪ್ ಆಗ್ತಾ ಇರ್ತಾವೆ ಅನಿಸುತ್ತೆ, ನನಗನ್ಸುತ್ತೆ. ನೆಕ್ಸ್ಟು ಫೈನಲಾಗಿ ಶ್ರೇಯಸ್ ಅಯ್ಯರ್ ಅವರು ಒಂದು 49 ರನ್ ಹೊಡಿತಾರೆ. ಆ ಟೈಮಲ್ಲಿ ನೋಡಿ ಗೈಸ್, ನ್ಯೂಜಿಲೆಂಡ್ನ ಪ್ರೀಮಿಯರ್ ಬೋಲ್ ಅಂತ ನಾವು KL ಜೇಮಿಸನ್ ಅವ್ರು ಬಂದು ಯಾವ ಥರ ಟರ್ನ್ ಮಾಡುತ್ತಂದರೆ ಮ್ಯಾಚ್ನ ಮಿಡ್ಲಲ್ಲಿ ಅಂದರೆ 39ರಿಂದ 42ನೇ ಓವರ್ ಅಂತೂ ಒಂಥರ ಟ್ವಿಸ್ಟ್ ಆಗೋಯ್ತು ಅಂತಲೇ ಹೇಳ್ಬೋದು. ಆ ಒಂದೇ ಓವರಲ್ಲಿ 2 ವಿಕೆಟ್ ತೊಗೊತಾರೆ ವಿರಾಟ್ ಕೊಹ್ಲಿದು, ಮತ್ತು ಶ್ರೇಯಸ್ ಅಯ್ಯರು ಹೋಗ್ತಾರೆ, ಮತ್ತು ರವೀಂದ್ರ ಜಡೇಜಾ ಹೋಗ್ತಾರೆ. ಬ್ಯಾಕ್ ಟು ಬ್ಯಾಕ್ ವಿಕೆಟ್ ಹೋಗೋದ್ರಿಂದ ಸ್ವಲ್ಪ ಸಂಕಷ್ಟಕ್ಕೆ ಎದುರಾಗುತ್ತೆ ಟೀಮ್ ಇಂಡಿಯಾ. ಅಂಥ ಟೈಮಲ್ಲಿ KL ರಾಹುಲ್ ಮತ್ತು ಹರ್ಷಿತ್ ರಾಣಾ ಇಬ್ಬರು ಹರ್ಷಿತ್ ರಾಣಾ ಯಾಕಪ್ಪ ಬ್ಯಾಕ್ ಮಾಡ್ತಾಯಿದ್ರು ಅಂತಂದರೆ ಅವ್ರು ಸ್ವಲ್ಪ ರನ್ ಹೊಡೆಯೋ ಕೇಪಬಿಲಿಟಿ ಇರೋದ್ರಿಂದ ನಮಗೆ ಗೊತ್ತಿರಲಿಲ್ಲ ಈ ಥರ ಎಲ್ಲ ರನ್ ಹೊಡಿತಾರೆ ಅಂತ. ಅಂದರೆ ಅವರು ಒಂದು 29 ರನ್ನೇನೋ ಸ್ವಲ್ಪ ಕಾಂಟ್ರಿಬ್ಯೂಟ್ ಮಾಡ್ತಾರೆ. KL ರಾಹುಲ್ ಅವರು ಯಾವ ಥರ ಫಿನಿಶಿಂಗ್ ಮಾಡಿಕೊಟ್ರೆ ಲಾಸ್ಟ್ವರೆಗೂ ನಿಂತ್ಕೊಂಡು ಅಂದರೆ ಸಖತ್ ಕ್ರೇಜಿ ಆಗಿತ್ತು ಅಂತಲೇ ಹೇಳ್ಬೋದು ಗೈಸ್. ನೆಕ್ಸ್ಟ್ ಮ್ಯಾಚು ಇದೇ ಥರ ಪ್ಲೇಯಿಂಗ್ 11 ಆಡ್ತಾರಾ ಇಲ್ವಾ ಅಂತ ನನಗೆ ನನ್ನ ಪ್ರಕಾರ ನೆಕ್ಸ್ಟ್ ಮ್ಯಾಚಲ್ಲಿ ವಾಷಿಂಗ್ಟನ್ ಸುಂದರ್ ಆಡೋ ಡೌಟ್. ಯಾಕೆಂದರೆ ಇಂಜುರಿ ಆಗಿರೋದ್ರಿಂದ ಅವ್ರ ಬದಲು ನಾನು ಇದರ ಆಲ್ರೌಂಡರ್ ಆಗಿರೋಂಥ ನಿತೀಶ್ ಕುಮಾರ್ ರೆಡ್ಡಿನ ನೋಡ್ತೀನಿ ಗೈಸ್. ಈ ಒಂದು ಪ್ಲೇಯಿಂಗ್ 11 ಆಡಿಸಿದ್ರೆ ಪಕ್ಕ ನೆಕ್ಸ್ಟ್ ಮ್ಯಾಚೂ ಗೆದ್ದರೆ ಸೀಲಾಗೋಗುತ್ತೆ ಸೀರೀಸೇ ಅಂತ ಹೇಳ್ಬೋದು. ನಿಮ್ಗೆ ಏನು ಅನಿಸುತ್ತೆ ಗೈಸ್ ಈ ಒಂದು ಸೀರೀಸಲ್ಲಿ ವಿರಾಟ್ ಕೊಹ್ಲಿ ಆಡಿದ ಬಗ್ಗೆ ಅಂತ ನನಗೆ ಕಮೆಂಟ್ ಮಾಡಿ ಅಂತ ಹೇಳ್ತಾ, ಈ ವಿಡಿಯೋಗೆ ನಿಮ್ಗೆ ಇಷ್ಟ ಆದರೆ ಒಂದು ಲೈಕ್ ಕೊಡಿ. ಇದೇ ಥರ ಕ್ರಿಕೆಟಿಂಗ್ ಅಪ್ಡೇಟ್ಗಾಗಿ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ. ಸಿಗೋಣ ಮುಂದಿನ ವಿಡಿಯೋದಲ್ಲಿ ಗೈಸ್. ಬಾಯ್.